ಸೊ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ಗೆ ಹೋಗೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ಲಾಗು. ಎಲ್ಲೋ ಹೋಗ್ತಾ ಇದ್ದೀವಿ, ನಮ್ಮ ಮನೆಯವ್ರಿಗೆ ಅದು ಸರ್ಪ್ರೈಸು. ಸೊ ಊರಲ್ಲಿದ್ವಿ, ಊರಲ್ಲಿ ಬಂದಮೇಲೆ ಏನಾದ್ರು ಸ್ವಲ್ಪ ಏನಾರು ಮಾಡಬೇಕಲ್ಲ, ಸ್ವಲ್ಪ ಆಚೆ ಈಚೆ ತಿರ್ಗೋದಿದ್ದೇ ಇರುತ್ತಲ್ಲ. ಸೊ ಅದಕ್ಕೆ ಹೋಗೋಣ ಅಂತ. ಇಷ್ಟು ವರ್ಷ ಆದರೂ ನಾನೇ ನೋಡಿಲ್ಲ ರೀ. ರೆಡಿ ಆಗ್ತಾ ಇದ್ದೀವಿ, ಗಾಡಿನೂ ರೆಡಿ ಆಗಿದೆ. ನಮ್ಮನೆ ಅಂದರೆ ಫುಲ್ ಆಫ್ ರೋಡೇ ಕಣ್ರಿ, ಫುಲ್ಲು ಧೂಳಾಗಿದೆ. ಒಂದು ಆಫ್ ರೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಬಿಸಿಲು ಸಿಕ್ಕಾಬಟ್ಟೆ ರೀ ಊರಲ್ಲಿ, ಶೃಂಗೇರಿಲಿ. ಒಳ್ಳೆ ಉಡುಪಿ ಮಂಗಳೂರಲ್ಲಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ನಮ್ಮ ಏನೋ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಡ್ರೈವರ್ ರೆಡಿ ಆಗ್ತಾ ಇದ್ದಾರೆ. ಸೊ ಅವರಿಗೆ ಹೊರಡ್ತಾರೆ ಇವಾಗ. ಅವ್ರಿಗೆ ನಾವು ಜಸ್ಟ್ ದಾರಿ ಹೇಳ್ತೀವಿ ಹೇಗೆ ಹೋಗಬೇಕು ಅಂತ. ಎಸ್, ಸಂಗೀತ ಅವರೇ, ಐ ಯು ಎಕ್ಸೈಟೆಡ್? ಹಾಂ, ಯಾಕೆ ಡಲ್ ಹೊಡಿತಾ ಇದೆಯಲ್ಲ ಮುಖ? ಈ ತರ ಬಿಸಿಲಿದೆ, ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಬಿಸಿಲಿದೆ ಊರಲ್ಲಿ. ನನಗೆ ಕನ್ಫ್ಯೂಸ್ ಆಗ್ತಿದೆ, ಮಂಗಳೂರು ಉಡುಪಿಲಿದ್ದೀನಾ ಅಥವಾ ಶೃಂಗೇರಿಲೇ ಇದೀನಾ ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಹಾಗೆ ಆಗಿದೆ ರೀ, ಸಿಕ್ಕಾಪಟ್ಟೆ ಬಿಸಿಲು ತಡ್ಕೊಳಕ್ಕಾಗಲ್ಲ. ಹೋಗೋದು ಹೋಗ್ತೀವಿ, ಗೇಟ್ ಹಾಕಿ ಹೋಗೋಣ, ಇಲ್ಲಾಂದ್ರೆ ಬೈಸ್ಕೋಬೇಕು ಅಪ್ಪ ಏನ ಹತ್ರ. ಯಾಕೆ ಬೇಕು ನೋಡಿ, ಅಲ್ಲಿ ಕಾಣಿಸ್ತಾ ಇರೋದೆ ನಮ್ಮನೆ, ದೂರದಲ್ಲಿದೆ ನಮ್ಮನೆ. ಗೇಟ್ ಕ್ಲೋಸ್ ಮಾಡೋದು ಒಂದು ಟಾಸ್ಕ್ ರೀ. ಸಂಗೀತ ಅವರ ಭಯ ಆಗ್ತಾ ಇದೆ ರೋಡಲ್ಲಿ ಗಾಡಿ ಓಡಿಸ್ಲಿಕ್ಕೆ. ಗಾಡಿನ ರೋಡಲ್ಲಿ ತಾನೇ ಓಡಿಸ್ಬೇಕು, ಇನ್ನೆಲ್ಲ ಓಡಿಸೋಕೆ. ಈ ರೋಡಲ್ಲಿ ಓಡಿಸೋಕ್ಕೆ ನಂಗೆ ಗೊತ್ತಿದೆ, ಗಾಡಿ ರೋಡಲ್ಲೇ ಓಡಿಸೋದು ಅಂತ. ಈ ರೋಡಲ್ಲಿ ಓಡಿಸ್ಲಿಕ್ಕೆ ನನಗೆ ಭಯ ಆಗ್ತಾ ಇದೆಯಾ? ಇಲ್ಲಪ್ಪ, ನೀವು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಾ ಈ ರೋಡಲ್ಲೆಲ್ಲ ಓಡಿಸೋಕ್ಕೆ. ಡೆಫಿನೆಟ್ಲಿ ಭಯ ಇದೆ. ಯಾರು ಹೇಳು, ನಾವು ಹಾಗಾದ್ರೆ ಎಂಥದ್ದು ಅಭ್ಯಾಸ ಮಾಡಿಸ್ಬಿಡ್ತೀವಿ. ಹೆಂಗ ಅನ್ಸದ ಬೆಂಗಳೂರಲ್ಲಿ ಗಾಡಿ ಓಡಿಸಿ, ಮಲೆನಾಡಲ್ಲಿ ಗಾಡಿ ಓಡಿಸೋಕ್ಕೆ? ಬೆಂಗಳೂರ ನೀವು ಕೊಟ್ಟರು ನಾನು ಓಡಿಸಲ್ಲ, ಅಷ್ಟು ಬೇಜಾರಾಗುತ್ತೆ ಬೆಂಗಳೂರಲ್ಲಿ ಕಾರ್ ಓಡಿಸೋಕ್ಕೆ ಅಲ್ವಾ. ಆ್ಯಂಡ್ ಇಲ್ಲಿ ಒಂದು ರೋಡ್ ಹಂಪ್ ಇರಲ್ಲ, BBMP ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹಾಕಕ್ಕೆ. ಸೊ ಇಟ್ಸ್ ಬ್ಯೂಟಿಫುಲ್. ಇಲ್ಲಿ ಗಾಡಿ ಓಡಿಸೋ ಒಂದು ಮಜಾನೇ ಬೇರೆ. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಒಂದೊಂದು ಟರ್ನಿಂಗು ಬಿ ಕೇರ್ಫುಲ್ ತಗೊಳ್ಳೋದು. ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಫೇಮಸ್ ಐಸ್ ಕ್ರೀಮ್ ಕಂಡ್ರೆ, ನಿಸರ್ಗ ಐಸ್ ಕ್ರೀಮ್ ಅಂತ ಕೊಪ್ಪದು. ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಹೆಂಗಿದೆ ಅಂದರೆ, ಈ ಬಟ್ಟೆ ಒಗೆಯೋ ಸೋಪ್ ಸಿಗುತ್ತಲ್ಲ, ರಿನ್ನು, ಆ ಡಿಸೈನ್ ಥರ ಇದೆ. ನಮ್ಮನೇಲಿ ಗೊತ್ತಾದ್ರೆ ಇಟ್ಬಿಟ್ರೆ ಬಟ್ಟೆನೂ ತೊಳೆದು ಬಿಡ್ತಾರೆ, ಹೇಳಿಕ್ಕಾಗಲ್ಲ, ಹಂಗೆ ಇದೆ ಗುರು. ಬಟ್ ಇದು ಚೆನ್ನಾಗಿದೆ, ಇವ್ರು ಚಾಕೋಬಾರ್ದು. ಲೋಕಲ್ ಬ್ರ್ಯಾಂಡ್ ರೀ, ಸಕಾಲಾಗಿದೆ, ನಿಸರ್ಗ ಅಂತ. ಚೆನ್ನಾಗಿರೋದು ಅಂದ್ಕೊಂಡೆ, ಆ್ಯಕ್ಚುಲಿ ಸಕಾಲಾಗಿದೆ. ನನಗೆಲ್ಲ ಐಸ್ ಕ್ರೀಮ್ ತಿನ್ನಲ್ಲ, ನಮ್ಮೂರ್ದಲ್ಲ ಅಂತ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಸಚಿನ್ ಯಾಕಿದು ಸ್ಪೆಸಿಫೈ ಮಾಡಿ ಹೇಳಿದ್ರು ಅಂದರೆ, ಅವರು ಫಿಟ್ನೆಸ್ ಕೋಚ್ ನೋಡ್ಬಿಟ್ರಿ. ಅಯ್ಯೋ ಅಣ್ಣ, ನೀನೊಬ್ಬ ನೋಡ್ಬೇಡ ಸತ್ಯಣ್ಣ, ದಯವಿಟ್ಟು ಈ ವಿಡಿಯೋ ನೋಡ್ಬಿಡಿ ನೀವು, ಸಿಗಲ್ಲ ಅದು. ಎಸ್, ಯಾವ ಜಾಗ ಗೊತ್ತಾಯ್ತಲ್ಲ? ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪು, ಆನೆಗಳ ಬಿಡಾರ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿದೆ ಈ ಜಾಗ, ನಾವೇ ನೋಡಿರಲಿಲ್ಲ. ಅದಕ್ಕೆ ಇವತ್ತು ಬರೋಣ ಅಂತ ಹೇಳಿ ಸಕ್ರೆಬೈಲು ಜಂಗಲ್ ರೆಸಾರ್ಟ್ಸ್ ಇದೆ. ಸೊ ಆನ್ಲೈನಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಹೇಳ್ತೀನಿ ಆಮೇಲೆ ಡೀಟೇಲಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಫಸ್ಟ್ ಹೋಗೋಣ ಅಲ್ಲಿಗೆ.
ಸಖತ್ತಾಗಿದೆ ಕಣ್ರಿ. ಒಂದು ಅಟ್ಮಾಸ್ಫಿಯರ್ ಇದೆಯಲ್ಲ ಸಖತ್ತಾಗಿದೆ. ಸೊ ಕಾಟೇಜಸ್ ಆಗಲಿ, ಟೆಂಟ್ ಕಾಟೇಜಸ್ ಇದೆ, ಆಮೇಲೆ ವುಡನ್ ಕಾಟೇಜಸ್ ಇದೆ. ಸೊ ಎವ್ರಿಥಿಂಗ್ ಇಸ್ ನೈಸ್. ಸೊ ನಾವು ಟೆಂಟ್ ಕಾಟೇಜ್ ಬುಕ್ ಮಾಡಿದ್ವಿ. ಚೆನ್ನಾಗೇ ಇದೆ, ಸಖತ್ತಾಗಿದೆ. ಗಾಡಿನೂ ಅಲ್ಲೇ ಇದೆ, ಸಿಕ್ಕಾಪಟ್ಟೆ ಹತ್ರ ಆಯಿತು. ಎಸ್ ಗಾಡಿ. ಎಸ್ ದಿಸ್ ಇಸ್ ರೂಮ್ ನಂಬರ್ 7 ನಮಗೆ ಕೊಟ್ಟಿರೋ ರೂಮ್ ಇದು. ನೋಡೋಣ ಹೇಗಿದೆ ಅಂತ. ದಿಸ್ ಇಸ್ ನೈಸ್. ತುಂಬ ಚೆನ್ನಾಗಿದೆ ರೀ. ನಾವು ಮಲೆನಾಡೋರು ಕಾಡಲ್ಲೇ ಇದ್ರು, ಬಟ್ ಇದೊಂದು ಫೀಲ್ ಇದೆಯಲ್ಲ, ಒಂದು ವೈಲ್ಡ್ ಲೈಫ್ ಮಧ್ಯ ಇರೋದು. ಹೇಗಿದೆ ಸಂಗೀತ ಅಲ್ಲ? ನಮ್ಮ ಜನರು ಸಣ್ಣ ಬುದ್ಧಿ ಎಲ್ಲಿಗೆ ಬಿಡಲ್ಲ ಅಂದ್ರೆ ಇಲ್ಲಿಗೆ ಬಂದರೂ ಕಸ, ಇಲ್ಲಿಂದ ಅಲ್ಲಿಗೆ ಹಾಕ್ಲಿಕ್ಕೆ ಬೇಜಾರು. ಸರಿ ಬಿಡಿ, ನಾವೇ ಮಾಡೋಣ. ಸೊ ನಾವು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಫುಡ್ ಸಹ ರೆಡಿ ಆಗಿತ್ತು. ಆ್ಯಂಡ್ ನಾವಿಬ್ಬರು ಫುಲ್ ಎಕ್ಸೈಟ್ ಆಗಿದ್ವಿ ಹೇಗಿರುತ್ತೆ ಫುಡ್ಡು ಟೇಸ್ಟ್ ಮಾಡಬೇಕು ಅಂತ. ಸೊ ಫುಡ್ ಅಂತೂ ತುಂಬ ಡಿಲಿಷಿಯಸ್ ಆಗಿತ್ತು, ನಮ್ಮಿಬ್ರಿಗೆ ತುಂಬ ಇಷ್ಟ ಆಯಿತು. ಮತ್ತು ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ಬೇಕಾದ್ರೆ ಕ್ಯೂಟಾಗಿರೋ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಅವ್ರ ಹತ್ರ ಚೆನ್ನಾಗಿ ಆಟ ಆಡಿ ಮಾತಾಡಿ ಆಮೇಲೆ ನಮ್ಗೆ ಅಲ್ಲಿ ಇನ್ಫಾರ್ಮ್ ಮಾಡಿದ್ರು ಬೋಟ್ ರೈಡ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ವಿ ವಿ ಸೋ ಎಕ್ಸೈಟೆಡ್ ಬೋಟ್ ರೈಡ್ ಇದೆ ಅಂತ. ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ರೆಡಿಯಾಗಿ ಬೋಟ್ ರೈಡಿಗೆ ಹೋದ್ವಿ. ಆ್ಯಂಡ್ ಅಲ್ಲಿ ನಮಗೆ ಸಫಾರಿ ವೆಹಿಕಲ್ಸ್ ರೆಡಿ ಇತ್ತು. ಜೀವನ ಅನ್ನೋ ಪ್ರತಿ ಕ್ಷಣನೂ ಎಕ್ಸ್ಪ್ಲೋರ್ ಮಾಡಿ ಅನುಭವಿಸೋಕ್ಕೆ ಶುರು ಮಾಡಿದಾಗ ಎಷ್ಟೊಂದು ವಿಚಾರಗಳು ಅದ್ಭುತ ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗೆಯೇ ಇದುವರೆಗೂ ಅದ್ಭುತ ಅನ್ಸಿದ ವಿಚಾರಗಳೆಲ್ಲ ತೀರಾ ಸಾಮಾನ್ಯ ಅನ್ಸೋಕ್ಕೆ ಶುರುವಾಗುತ್ತೆ. ತುಂಗಾ ನದಿಗೆ ಕಟ್ಟಿರೋ ಈ ಡ್ಯಾಮು ಗಾಜನೂರಿನಲ್ಲಿದೆ. ತಿಳಿ ಸಂಜೆಯ ಆಕಾಶದಲ್ಲಿ ಆ ಗಾಜನೂರಿನ ಹಿನ್ನೀರಲ್ಲಿ ಗೂಡಿಗೆ ಮರಳೋ ಪಕ್ಷಿಗಳನ್ನ ನೋಡಿಕೊಂಡು ಆ ಸೂರ್ಯ ಕಳೆದೇ ಹೋಗ್ತಾನೆ. ನಾಳೆ ಮತ್ತೆ ಬರ್ತಾನೆ, ಆದರೆ ಇವತ್ತ್ಯಾಕೋ ಕಾಡೋ ಏಕಾಂತ, ಏನನ್ನೋ ಕಳೆದುಕೊಂಡ ಅವ್ಯಕ್ತ ಭಾವ. ನಾಳೆ ಅನ್ನೋ ಭರವಸೆ ಮೇಲೆ ಬದುಕ್ತಾ ಇರ್ತೀವಲ್ಲ, ಹಾಗಾಗಿ ಇವತ್ತು ಕಳ್ಕೊಂಡಿದ್ದನ್ನ ನಾಳೆ ಅನ್ನೋ ದಿನ ಹುಡುಕ್ತಾನೆ ಇರ್ತೀವಿ. ಅಡ್ವಾಂಟೇಜ್ ಅಂದರೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಪಾಂಬೋಡೆ ಮಾಡ್ಯಾರ, ಸಕ್ಕತ್ತಾಗಿದೆ. ಅದೇ ಮಸಾಲೆ ವಡೆ ಅಂತಾರಲ್ಲ, ಅದು ಇನ್ನೂ ಸಕ್ಕತ್ತಾಗಿದೆ. ಸನ್ಸೆಟ್ ಮುಗಿಸ್ಕೊಂಬರೋ ಅಷ್ಟರೊಳಗಡೆ ಸ್ನ್ಯಾಕ್ಸ್ ಕೂಡ ರೆಡಿ ಆಗಿತ್ತು. ಬ್ಯೂಟಿಫುಲ್ ಆಗಿರೋ ಡಾಕ್ಯುಮೆಂಟ್ರಿ ನೋಡ್ತಾ ಊಟ ಮಾಡಿ ಹಾಗೆ ಕ್ಯಾಂಪ್ ಫೈರ್ನ ಎಂಜಾಯ್ ಮಾಡ್ತಾ ನಮ್ಮ ಡೇನ ಎಂಡ್ ಮಾಡಿದ್ವಿ.